ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಬ್ಯಾಕ್ ಪ್ಯಾಕ್ ಬ್ರಷ್ ಕಟ್ಟರ್ ಬಗ್ಗೆ ನೋಡೋಣ. ಬಾಕ್ಸ್ ಅನ್ನು ಪ್ರಾಪರ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ಇಂದ ಎಲ್ಲ ಪಾರ್ಟ್ಸ್ಗಳನ್ನು ಹೊರಗೆ ತೆಗೆದಿಡೋಣ. ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿ ನೋಡ್ಕೊಳ್ಳೋಣ. ಕನೆಕ್ಟಿಂಗ್ ರಾಡ್ ಅನ್ನು ಬಾಕ್ಸ್ ಇಂದ ಹೊರಗಡೆ ತೆಗೆದಿದೆ. ಬಾಕ್ಸಲ್ಲಿ ನಾವು ಒಂದು ಚೆಕ್ ಲಿಸ್ಟ್ ಕೊಟ್ಟಿರ್ತೀವಿ. ಆ ಚೆಕ್ ಲಿಸ್ಟನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಇರೋ ಥರನೇ ಮಿಷಿನ್ ಪಾರ್ಟ್ಸ್ ಎಲ್ಲ ಬಂದಿದೆಯಾ ಅಂತ ಒಂದು ಸಾರಿ ನೋಡ್ಕೊಳ್ಳಿ. ಬ್ಯಾಕ್ ಪ್ಯಾಕ್ 2 ಸ್ಟ್ರೋಕ್ ಬ್ರಷ್ ಕಟ್ಟರಲ್ಲಿ ಏನೆಲ್ಲ ಇದೆ ಅಂತ ಚೆಕ್ ಲಿಸ್ಟ್ ಮುಖಾಂತರ ಹೇಳ್ತೀವಿ, ನೋಡೋಣ. ಫಸ್ಟು ಅಲ್ಯೂಮಿನಿಯಂ ನೆಟ್ ಇದೆ ಅಂತ ನೋಡ್ಕೊಳ್ಳಿ. ನೆಕ್ಸ್ಟು ರಾಡ್ ವಿತ್ ಆನ್ ಆಫ್ ಸ್ವಿಚ್ ಇದೆ ಅಂತ ನೋಡ್ಕೊಳ್ಳಿ. ನೆಕ್ಸ್ಟು ಫ್ಲೆಕ್ಸಿಬಲ್ ರೋಪ್ ಇದೆ ಅಂತ ನೋಡ್ಕೊಳ್ಳಿ. ನೆಕ್ಸ್ಟು MDM ಲೋಗೋ ಇದೆ ಅಂತ ನೋಡ್ಕೊಳ್ಳಿ. ಇದಾದ್ಮೇಲೆ ಆಯಿಲ್ ಮತ್ತು ಪೆಟ್ರೋಲ್ ಮಿಕ್ಸ್ ಮಾಡೋಕ್ಕೆ ಆಯಿಲ್ ಕ್ಯಾನ್ ಕೊಟ್ಟಿದ್ದೀವಿ, ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಆಕ್ಸಿಲೇಟರ್ ಕೇಬಲ್, ಆಮೇಲೆ ಇಂಜಿನ್ ವಿತ್ ಬ್ಯಾಕ್ ಪ್ಯಾಕ್, ಇದನ್ನೇ ಶೋಲ್ಡರ್ಲಿ ಹಾಕ್ಕೊಳ್ಳೋದು. ಗಾರ್ಡ್ ಇದೆ ಅಂತ ಚೆಕ್ ಮಾಡಿ ನೋಡ್ಕೊಳ್ಳಿ. ಇದೆ ನೋಡಿ ಗಾರ್ಡ್. ಆಮೇಲೆ 8 ಟೀತ್ ಬ್ಲೇಡ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ 2 ಟೀತ್ ಬ್ಲೇಡ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಲ್ಯೂಮಿನಿಯಂ ಟ್ರಿಮ್ಮರ್ ಇದೆ ಅಂತ ನೋಡ್ಕೊಳ್ಳಿ. ಹ್ಯಾಂಡಲ್ ಇದೆ ಅಂತ ನೋಡ್ಕೊಳ್ಳಿ ಫಸ್ಟು. ಆಮೇಲೆ ಪ್ಯಾಡಿ ಗಾರ್ಡ್ 8 ಟೀತಲ್ಲಿ ಇದು ಯೂಸ್ ಆಗುತ್ತೆ. ನೆಕ್ಸ್ಟು ಟೂಲ್ ಕಿಟ್ ಇದೆಯಾ ನೋಡ್ಕೊಳ್ಳಿ. ಅದರಲ್ಲಿ ಟೂಲ್ಸ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರಾ, ಏನಾದರೂ ಮಿಸ್ ಆಗಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಪೋಸಿಟ್ ಥ್ರೆಡ್ ಬೋಲ್ಟ್ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ. ಮತ್ತು ಕ್ಲ್ಯಾಂಪ್ ಇದೆ ಅಂತ ನೋಡ್ಕೊಳ್ಳಿ. ಇದೆ ನೋಡಿ ಕ್ಲ್ಯಾಂಪು, ಬೋಲ್ಟೆಲ್ಲ ಹಾಕೋಕ್ಕೆ ರೆಡಿ ಕರೆಕ್ಟಾಗಿದೆ ನೋಡ್ಕೊಳ್ಳಿ. ಆಮೇಲೆ Allen ಕೀ ಇದೆ ನೋಡಿ. Allen ಕೀ ನಾನು ಹೇಳಿರೋದೆಲ್ಲ ಕರೆಕ್ಟಾಗಿದೆ ಅಂತ ಒಂದ್ಸರಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಪ್ಯಾಕ್ ಮಾಡಿರೋದೆಲ್ಲ ಇವಾಗ ಓಪನ್ ಮಾಡೋಣ. ಇಂಜಿನ್ನ ತೆಗ್ದಿರೋ ರಾಡನ್ನು ಕೂಡ ಇವಾಗ ಅನ್ಪ್ಯಾಕ್ ಮಾಡೋಣ. ನೆಕ್ಸ್ಟ್ ರೋಪನ್ನು ಇವಾಗ ಅನ್ಪ್ಯಾಕ್ ಮಾಡೋಣ ಮತ್ತು ರಾಡಿಗೆ ಕನೆಕ್ಟ್ ಮಾಡೋಣ. ಫಸ್ಟ್ ಈ ರೋಪನ್ನು ಮಿಷಿನಿಗೆ ಕನೆಕ್ಟ್ ಮಾಡೋಣ. ಮಿಷಿನಲ್ಲಿ ಇದರಲ್ಲಿ ಒಂದು ಕನೆಕ್ಟರ್ ಇರುತ್ತೆ, ಕರೆಕ್ಟಾಗಿ ಒಳಗೆ ಬಿಟ್ಟು ಕನೆಕ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಲಾಕ್ ಆಗಿಬಿಡುತ್ತೆ. ನೆಕ್ಸ್ಟ್ ಈ ರೋಪನ್ನು ರಾಡಿಗೆ ಕನೆಕ್ಟ್ ಮಾಡೋಣ. ಈ ಲಾಕನ್ನು ತೆಗೆದ್ಬಿಟ್ಟು ಒಳಗೆ ಹಾಕಿ ರಾಡನ್ನು ಇಟ್ಟು Allen ಕೀ ಇಟ್ಟು ಟೈಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಆಕ್ಸಿಲೇಟರ್ ಕೇಬಲ್ನ ಕನೆಕ್ಟ್ ಮಾಡೋಣ. ಆಕ್ಸಿಲೇಟರ್ ಕೇಬಲ್ನ ಇಂಜಿನಿಗೆ ಈ ಥರ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಆಕ್ಸಿಲೇಟರ್ ಕೇಬಲ್ನ ಹೇಗೆ ಕನೆಕ್ಟ್ ಮಾಡಬೇಕಂದ್ರೆ ಈ ವಿಡಿಯೋದಲ್ಲಿ ನೀಟಾಗಿ ತೋರಿಸಿರ್ತೀವಿ. ಈ ವಿಡಿಯೋದಲ್ಲಿ ಹೆಂಗೆ ತೋರಿಸಿದ್ದೀವೋ ಅದೇ ಥರನೇ ಕನೆಕ್ಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ ರೆಡ್ ಮತ್ತು ಬ್ಲ್ಯಾಕ್ ವೈರ್ಸ್ನ ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡಿದ ಮೇಲೆ ಬಾಕ್ಸನ್ನು ಲಾಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಆಕ್ಸಿಲೇಟರ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ ನೋಡ್ಕೊಳ್ಳಿ. ಈ ಹ್ಯಾಂಡಲ್ ಹೋಲ್ಡರ್ ತುಂಬ ಮುಖ್ಯ. ಇದನ್ನು ಹೇಗೆ ಕನೆಕ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕರೆಕ್ಟಾಗಿ ತೋರಿಸಿದ್ದೀವಿ. ನೀವು ಇದನ್ನು ನೋಡಿಕೊಂಡು ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೊಳ್ಳಿ.
ನೆಕ್ಸ್ಟು ಸೇಫ್ಟಿ ಗಾರ್ಡನ್ನು ಕ್ಲ್ಯಾಂಪ್ ಹಾಕಿ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ನೋಡಿ ಇದೇ ಥರನೇ. ನೆಕ್ಸ್ಟು ಅಲ್ಯೂಮಿನಿಯಂ ಟ್ರಿಮ್ಮರನ್ನು ಹಾಕೋಣ. ಇದನ್ನು ಹೇಗೆ ಫಿಟ್ ಮಾಡೋದಂತ ಈ ವಿಡಿಯೋದಲ್ಲಿ ಪೂರ್ತಿ ಕರೆಕ್ಟಾಗಿ ಕೊಟ್ಟಿದ್ದೀವಿ. ಈ ಥರ ಎಲ್ಲನೂ ರಿಮೂವ್ ಮಾಡಿ ಅದನ್ನು ಇಟ್ಟು ವಾಷರ್ ಹಾಕಿ ಬೋಲ್ಟ್ ಹಾಕಿ ಎಲ್ಕಿ ಇಟ್ಕೊಂಡು ಕರೆಕ್ಟಾಗಿ ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಿದ್ಮೇಲೆ ಕರೆಕ್ಟಾಗಿ ರೊಟೇಟ್ ಆಗ್ತಿದೆ ಅಂತ ಒಂದ್ಸರಿ ಚೆಕ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟು 2 ಟೀತ್ ಬ್ಲೇಡ್ನ ಕನೆಕ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಇದೇ ನೋಡಿ 2 ಟೀತ್ ಬ್ಲೇಡು, ತುಂಬ ಶಾರ್ಪ್ ಆಗಿರುತ್ತೆ, ನೋಡಿಕೊಂಡು ರಿಮೂವ್ ಮಾಡಿ. ಇದನ್ನು ಸೇಮ್ ಅದೇ ಥರನೇ ಮೇಲಿರೋ ಬೋಲ್ಟನ್ನು ತೆಗೆದ್ಬಿಟ್ಟು ವಾಷರ್ನ ತೆಗೆದ್ಬಿಟ್ಟು ಬ್ಲೇಡ್ನ ಇಟ್ಟು ನೆಕ್ಸ್ಟ್ ವಾಷರ್ನ ಹಾಕಿ ಕ್ಯಾಪನ್ನು ಹಾಕಿ ಬೋಲ್ಟ್ ಇಟ್ಟು ಟೈಟ್ ಮಾಡ್ಕೊಳ್ಳಿ. ಎಲನ್ ಕೀನ ಇಟ್ಕೊಂಡು ಟೈಟ್ ಮಾಡಿ. ವಿಡಿಯೋದಲ್ಲಿ ತೋರಿಸಿರೋ ಥರ ಟೈಟ್ ಮಾಡ್ಕೊಳ್ಳಿ. ಈ ಥರ ಲೂಸ್ ಆಗಿರಬಾರ್ದು. ಯಾವತ್ತೂ ಕರೆಕ್ಟಾಗಿ ಫುಲ್ ಟೈಟ್ ಮಾಡಿ ರೊಟೇಟ್ ಆಗ್ತಿದೆ ಅಂತ ಚೆಕ್ ಮಾಡಿ ಯೂಸ್ ಮಾಡಿ. ನೆಕ್ಸ್ಟು 8 ಟೀತ್ ಬ್ಲೇಡ್ನ ಫಿಟ್ ಮಾಡೋಣ. ಅದಕ್ಕೆ ಮುಂಚೆ 8 ಟೀತ್ ಬ್ಲೇಡ್ನ ಫ್ರೇಮನ್ನು ಸೆಟ್ ಮಾಡೋಣ. ಈ ವಿಡಿಯೋದಲ್ಲಿ ಹೆಂಗೆ ತೋರಿಸ್ತೀವೋ ಅದೇ ಥರನೇ ಈ ಫ್ರೇಮ್ನ ಸೆಟ್ ಮಾಡ್ಕೊಳ್ಳಿ. ಬ್ಲೇಡ್ನ ಬಾಕ್ಸಿಂದ ಹೊರಗಡೆ ತೆಗೆದು ಕನೆಕ್ಟ್ ಮಾಡೋಣ. ನಾವು ಸ್ಕ್ರೀನಲ್ಲಿ ನಿಮಗೆ ಹೆಂಗೆ ಕಾಣ್ತಿದ್ದೀವೋ ಅದೇ ಥರನೇ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾವತ್ತೂ ಎಲ್ಲನೂ ಕರೆಕ್ಟಾಗಿ ಟೈಟ್ ಆಗಿರೋದು ತುಂಬ ಮುಖ್ಯ. ನೆಕ್ಸ್ಟು ಪ್ಯಾಡಿ ಗಾರ್ಡನ್ನು ಹಾಕೋಣ. ಪ್ಯಾಡಿ ಗಾರ್ಡನ್ನ ಕರೆಕ್ಟಾಗಿ ಹೋಲ್ಗಳಿಗೆ ಕರೆಕ್ಟಾಗಿ ಫಿಟ್ ಆಗೋ ಥರ ಇಟ್ಕೋಬೇಕು. ಆಮೇಲೆ ಎಲನ್ ಕೀ ಇಟ್ಕೊಂಡು ಟೈಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಬ್ರಷ್ ಕಟ್ಟನ್ನು ವೀಡರ್ ಅಟ್ಯಾಚ್ಮೆಂಟನ್ನು ನೋಡೋಣ. ಈ ವಿಡಿಯೋದಲ್ಲಿ ಹೇಗೆ ತೋರಿಸಿರ್ತೀವೋ ಅದೇ ಥರನೇ ವೀಡರನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಕೊಟ್ಟಿರುವ ಟೂಲ್ಸು ಬೋಲ್ಟ್ ನಟ್ಗಳನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ, ಯಾವುದನ್ನು ಮಿಸ್ ಮಾಡಬೇಡಿ. ನೆಕ್ಸ್ಟ್ ವೀಡರನ್ನು ರಾಡಲ್ಲಿ ಕನೆಕ್ಟ್ ಮಾಡೋಣ. ರಾಡಲ್ಲಿ ಹೇಗೆ ಕನೆಕ್ಟ್ ಮಾಡೋದಂತ ನಾವು ವಿಡಿಯೋದಲ್ಲಿ ಕರೆಕ್ಟಾಗಿ ತೋರಿಸ್ತಾನೆ ಇದ್ದೀವಿ, ಮಿಸ್ ಮಾಡದೆ ನೋಡ್ಕೊಂಡು ಕನೆಕ್ಟ್ ಮಾಡ್ಕೊಳ್ಳಿ.
ನೋಡಿ ಇದೇ ಥರನೇ ರಾಡ್ ಒಳಗಡೆ ಬಿಡಬೇಕು. ಫುಲ್ ಇದಾದಮೇಲೆ ರೀಕಾಯಿಲ್ನ ಎಳೆದು ನೋಡಿ ವೀಡರ್ ರೊಟೇಟ್ ಆಗ್ತಿದೆ ಅಂತ ಚೆಕ್ ಮಾಡಿ ನೋಡ್ಕೊಳ್ಳಿ. ಅದಾದಮೇಲೆ ಎಲ್ಲನ್ ಕೀನ ಇಟ್ಕೊಂಡು ಟೈಟ್ ಮಾಡಿ ಹಾಕೊಳ್ಳಿ. ಎಲ್ಲ ನಟ್ಗಳು ಕರೆಕ್ಟಾಗಿ ಟೈಟ್ ಆಗಿದೆಯಾ ಅಂತ ಚೆಕ್ ಮಾಡಿ ನೋಡ್ಕೊಳ್ಳಿ ಒಂದ್ಸಾರಿ. ನೆಕ್ಸ್ಟು ಡೈರೆಕ್ಟ್ ಬ್ಲೇಡನ್ನು ಕನೆಕ್ಟ್ ಮಾಡೋಣ. ಹೇಗೆ ಕ್ರಾಸ್ ಬ್ಲೇಡನ್ನು ಕನೆಕ್ಟ್ ಮಾಡಿದ್ವು ಅದೇ ಥರನೇ, ಏನೂ ಡಿಫರೆನ್ಸ್ ಇಲ್ಲ. ಈ ವಿಡಿಯೋದಲ್ಲಿ ತೋರಿಸಿರ್ತೀವಿ, ಮಿಸ್ ಮಾಡದೆ ಕರೆಕ್ಟಾಗಿ ನೋಡ್ಕೊಳ್ಳಿ, ಫಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮುಂಚೆ ಹೇಗೆ ಬ್ಲೇಡ್ನ ಅಟ್ಯಾಚ್ ಮಾಡೋದು ಅದೇ ಥರನೇ, ಏನೂ ಡಿಫರೆನ್ಸ್ ಇಲ್ಲ. ಅದೇ ಥರನೇ ಅಟ್ಯಾಚ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡ್ಕೊಂಡು ಎಲ್ಲ ಬೋಲ್ಟ್ ನಟ್ಗಳು ಟೈಟ್ ಮಾಡಿದ್ಮೇಲೆ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ ನೋಡ್ಕೋಬೇಕು. ನೋಡಿ ಅದೇ ಥರನೇ ಸೇಮ್. ಎಲ್ಲನ್ ಕೀನ ಇಟ್ಕೊಂಡು ಎಲ್ಲ ಬೋಲ್ಟ್ನ ಟೈಟ್ ಮಾಡಿ ಎಳೆದು ನೋಡಿ. ಇದಾದಮೇಲೆ ಜೆ ಬ್ಲೇಡ್ನ ಕನೆಕ್ಟ್ ಮಾಡೋಣ. ಜೆ ಬ್ಲೇಡ್ ಕೂಡ ಅದೇ ಥರನೇ ಸೇಮ್, ಎಲ್ಲೂ ಡಿಫರೆನ್ಸ್ ಇಲ್ಲ. ಎಲ್ಲನ್ ಕೀನ ಯೂಸ್ ಮಾಡಿಕೊಂಡು ಇದನ್ನು ಬೋಲ್ಟ್ಗಳನ್ನ ಲೂಸ್ ಮಾಡಿ ಅದಾದಮೇಲೆ ರಾಡಿಗೆ ಕನೆಕ್ಟ್ ಮಾಡಿ ಟೈಟ್ ಮಾಡ್ಕೋಬೇಕು. ಈ ಅಟ್ಯಾಚ್ಮೆಂಟನ್ನ ನಾವು ವಿಡಿಯೋಲಿ ತೋರಿಸೋ ಥರನೇ ಫಿಟ್ ಮಾಡಿಕೊಂಡು ಈ ಅಟ್ಯಾಚ್ಮೆಂಟ್ ಕರೆಕ್ಟಾಗಿ ಕನೆಕ್ಟ್ ಮಾಡಿದ್ಮೇಲೆ ರೀಕಾಯಿಲ್ನ ಎಳೆದು ನೋಡಬೇಕು ಕರೆಕ್ಟಾಗಿ ರೊಟೇಟ್ ಆಗ್ತಿದೆಯಾ ಅಂತ. ಇವಾಗ ಆಯಿಲ್ ಮಿಕ್ಸಿಂಗ್ ನೋಡೋಣ. ಇದು 2 ಸ್ಟ್ರೋಕ್ ಇಂಜಿನ್ ಅಲ್ವಾ, ಹೇಗೆ ಆಯಿಲ್ನ ಮಿಕ್ಸ್ ಮಾಡಬೇಕಂತ ಸ್ಕ್ರೀನಲ್ಲಿ ಕರೆಕ್ಟಾಗಿ ತೋರಿಸಿದ್ದೀವಿ, ನೋಡ್ಕೊಳ್ಳಿ. ಬ್ರಷ್ ಕಟ್ಟರ್ನ ಆನ್ ಮಾಡುವಾಗ ಈ ಚಾಕನ್ನು ಎಳೆದ್ಬಿಟ್ಟು ಕೆಳಗೆ ಒಂದು ಬಟನ್ ಕೊಟ್ಟಿರ್ತೀವಿ, ಅದನ್ನು 3 ಸರಿ ಪ್ರೆಸ್ ಮಾಡ್ಕೋಬೇಕು. ಬ್ರಷ್ ಕಟ್ಟನ್ನು ಸ್ಟಾರ್ಟ್ ಮಾಡಿದ್ಮೇಲೆ 1 ಅವರ್ ಐಡಲ್ ಇಟ್ಟು 15 ಮಿನಿಟ್ಸ್ ರೆಸ್ಟ್ ಕೊಟ್ಟು ಆಮೇಲೆ 1 ಅವರ್ ಇಟ್ಟು 15 ಮಿನಿಟ್ಸ್ ರೆಸ್ಟ್ ಕೊಡಬೇಕು. ಈ ಬ್ರಷ್ ಕಟ್ಟರಿಂದ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅಂತ ನೋಡೋಣ. ಅಲ್ಯೂಮಿನಿಯಂ ಪ್ರೂಮರಿಂದ ಸಣ್ಣ ಸಣ್ಣ ಹುಲ್ಲುಗಳನ್ನು ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. 2 ಟೀತ್ ಬ್ಲೇಡಿಂದ ಸ್ವಲ್ಪ ದೊಡ್ಡ ಬೆಳೆದ ಹುಲ್ಲುಗಳನ್ನು ಕಟ್ ಮಾಡ್ಬೋದು. 8 ಟೀತ್ ಬ್ಲೇಡಿಂದ ಸ್ವಲ್ಪ ದಪ್ಪ ಹುಲ್ಲು, ಕಬ್ಬು ಆ ಥರ ಗಿಡಗಳನ್ನ, ಸ್ವಲ್ಪ ದೊಡ್ಡ ಗಿಡಗಳನ್ನ ಕಟ್ ಮಾಡ್ಬೋದು. ಅಲ್ಯೂಮಿನಿಯಂ ಟ್ರಿಮ್ಮರಿಂದ ದೊಡ್ಡ ದೊಡ್ಡ ಗಿಡಗಳನ್ನ ಕಟ್ ಮಾಡೋಕ್ಕೆ ಹೋಗಲೇಬಾರ್ದು, ಡ್ಯಾಮೇಜ್ ಆಗಿಬಿಡುತ್ತೆ ಅಲ್ಯೂಮಿನಿಯಂ ಟ್ರಿಮ್ಮರು. 2 ಟೀತ್ ಬ್ಲೇಡಿಂದ ಈ ಸಂದಿಯಲ್ಲಿ ಇರುವ ಗಿಡಗಳನ್ನ ಕಟ್ ಮಾಡಲಿಕ್ಕೆ ಹೋಗಬೇಡಿ, ಬ್ಲೇಡ್ ಡ್ಯಾಮೇಜ್ ಆಗಿಬಿಡುತ್ತೆ. ಆಮೇಲೆ 8 ಟೀತ್ ಬ್ಲೇಡಿಂದ ಮೇಲೆ ಬೆಳೆದ ಹುಲ್ಲು, ಸೈಡಲ್ಲಿ ಬೆಳೆದ ಹುಲ್ಲುಗಳನ್ನ ಕಟ್ ಮಾಡಿದ್ರೆ ಕಷ್ಟ ಆಗ್ಬಿಡುತ್ತೆ, ಬ್ಲೇಡು ಡ್ಯಾಮೇಜ್ ಆಗುತ್ತೆ. ಆಮೇಲೆ ಧನ್ಯವಾದಗಳು.